ವಿಠಲ್ ಗೌಡ ಹೇಳಿಕೆ ಗಮನಿಸ್ತಾ ಹೋದ್ರಿ. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ, ಡೌಟೇ ಇಲ್ಲ. ಚಿನ್ನಯ್ಯನ ತಮ್ಮ ತಾನ್ಸಿ, ರಂಗ, ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಹೇಳಿದ್ದಾರೆ. ತಾನಾಸಿನ ಅವರ ಮಾಹಿತಿ ಪ್ರಕಾರ ನಾನು ಮೃತದೇಹ ತೋರಿಸುವೆ ಅಂತ ಅಣ್ಣ ಸ್ಫೋಟಕ ಮಾಹಿತಿ ಕೊಟ್ಟಿರೋದು. ಸೌಜನ್ಯ ಮಾವ ಮಧ್ಯರಾತ್ರಿ 1 ಗಂಟೆಗೆ ಕರೆದ್ರು ನಾನು ತನಿಖೆಗೆ ಬರುತ್ತೇನೆ. ಸೌಜನ್ಯ ಮಾವ ವಿಠಲ್ ಗೌಡ ಸ್ಫೋಟಕ ಹೇಳಿಕೆ. ಅಲ್ಲ, ಹೆಂಗೆ ಇದು ಅರ್ಥ ಆಗ್ತಿಲ್ಲ ನನಗೆ. ಈ ವಿಠಲ್ ಗೌಡ ಹೇಳಿದ್ರೆ ಎಲ್ಲ ನಂಬ್ತವ್ರೆ. ವಿಠಲ್ ಗೌಡ ಬಂದು ಕುತ್ಕೊಂಡು ವಿಡಿಯೋದಲ್ಲಿ ಹೇಳಿದ್ರೆ ಎಲ್ಲ ನಂಬ್ತಾರೆ, ಮೀಡಿಯಾನ ನಂಬಾರ್ದು ಅಂತಾರೆ. SIT ಮೂಲಗಳಿಂದ ಮಾಹಿತಿ ಕೊಟ್ಟರೆ ನಂಬಲ್ಲ ಅಂತಾರೆ. ಅರ್ಥ ಆಗೋದಿಲ್ಲ ಜನರ ಮನಸ್ಥಿತಿ ಹೆಂಗೆ ಅಂತ. ಬಟ್ ಹಂಗಂತ ನಾವು ಕೂಡ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಯಾಕಂತಂದರೆ ಇವರು ಕೂಡ ಸತ್ಯವನ್ನೇ ಹೇಳ್ತಾ ಇರಬಹುದು. ಯಾರಿಗೆ ಗೊತ್ತು, ಒಮ್ಮೆಗೆ ನಾವು ಕನ್ಕ್ಲೂಷನ್ಗೆ ಅಥವಾ ಜಡ್ಜ್ಮೆಂಟ್ಗೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಯಾಕಂತಂದ್ರೆ ಟ್ವಿಸ್ಟ್ ಪಡೆದುಕೊಳ್ತಲ್ವ ಈಗ ಮತ್ತೆ ವಾಪಸ್ ಬಂಗ್ಲೆಗುಡ್ಡದಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ. SIT ತನಿಖೆ ಮಾಡ್ತಾ ಇದ್ರು ಕೂಡ ಅದರ ಒಂದು ಚೂರು ಭಯವಿಲ್ಲದೆ ವಿಠಲ್ ಗೌಡ ಈ ತರ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಆಲ್ಸೋ. ಹೇಳಕ್ಕಾಗಲ್ಲ, ಏನು ಬೇಕಾದ್ರೂ ಇರ್ಬೋದು. ಸೊ ಹಂಗಾಗಿ ಹೋಗಿ 1 ಗಂಟೆಗೆ ಕರೆದ್ರು ಹೋಗ್ತಾರಂತೆ, 1 ಗಂಟೆಗೂ ಕರ್ಕೊಂಡು ಹೋಗಿ 2 ಗಂಟೆಗೂ ಕರ್ಕೊಂಡು ಹೋಗಿ ಅವರೇನೋ ಮತ್ತು ಮೃತದೇಹಗಳನ್ನ ತೋರಿಸ್ತೀನಿ ಅಂತ ಹೇಳ್ತವ್ರಂತೆ. ಓಪನ್ ಅಪ್ ಆಗಿ ತನಿಖೆ ಮಾಡಿ ಎಲ್ಲೆಲ್ಲಿ ಮೃತದೇಹಗಳನ್ನ ಅವರು ಊತಾಕಿದ್ದಾರೆ ಅಂತ ತೋರಿಸ್ತಾರೋ ಅಲ್ಲೂ ಆಗಿರಿ, ಎಲ್ಲ ಕಡೆ ಬಗಿರಿ. ನೀವು ಎಷ್ಟು ಬಗಿತೀರ ನಾವು ಬಗೆಯೋದನ್ನು ತೋರಿಸ್ತೀವಿ. ನಾವು ಆಕ್ಚುಲಿ ನಾವು ಮುಂಚೆಯಿಂದಲೇ ಹೇಳ್ತಾ ಇದೀವಿ, ರೆಬಲ್ ಟಿವಿ ಯಾರು ಪರನೋ ಅಲ್ಲ, ಯಾರು ವಿರೋಧನೋ ಅಲ್ಲ. ಏನ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಈ ಸಂದರ್ಭದಲ್ಲಿ ಅದನ್ನ ನಾವು ಹೇಳ್ತೀವಿ. ಚಿನ್ನಯ್ಯ ಅರೆಸ್ಟ್ ಆದ್ನ ಚಿನ್ನಯ್ಯ ಅರೆಸ್ಟ್ ಅಂತ ಹೇಳ್ತೀವಿ. ಅದಕ್ಕೆ ನೀವು ಉರ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ವಿಠಲ್ ಗೌಡ ಈ ತರ ಹೇಳಿಕೆ ಕೊಟ್ರ, ವಿಠಲ್ ಗೌಡ ಈ ತರ ಹೇಳಿಕೆ ಕೊಡ್ತಾ ಇದಾರೆ ಅಂತಾನು ತೋರಿಸ್ತಾ ಇದೀವಿ. ನಾವೇನಾದ್ರೂ ಮುಚ್ಚಾಕ್ತಿಲ್ವಲ್ಲ. ನಾವೇನಾದ್ರೂ ಒನ್ ಸೈಡ್ ಆಗ್ಬಿಟ್ಟಿದ್ರೆ ಇವನ್ ಹೇಳಿಕೆನ ನಾವು ಇವತ್ತು ತೋರಿಸ್ತಾನೆ ಇರಲಿಲ್ಲ, ನಿಮ್ ಮುಂದೆ ಇಡ್ತಾನೆ ಇರಲಿಲ್ಲ. ವಿಠಲ್ ಗೌಡ ಸ್ಫೋಟಕ ಹೇಳಿಕೆ ಅಂತ ಹಾಕ್ತಾನೆ ಇರಲಿಲ್ಲ ಲೈನ್ನ. ಸೊ ಒಟ್ನಲ್ಲಿ ಸತ್ಯ ಏನಾಗ್ತಾ ಇದೆ, ಈ ದಿನ ಏನು ಅಪ್ಡೇಟ್ಸ್ ಆಗ್ತಾ ಇದೆ, ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವು ಯಾವುದೇ ರೀತಿ ಅಭಿಪ್ರಾಯಗಳನ್ನ ಇಲ್ಲಿ ಅಥವಾ ಜಡ್ಜ್ಮೆಂಟ್ ಅನ್ನ ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ಸೊ ಬನ್ನಿ ನೋಡೋಣ. ಬೇರೆಲ್ಲ ಯೂಟ್ಯೂಬರ್ಗಳು ಅವರೇ ಮಾಡಿದ್ದು ಇವರೇ ಮಾಡಿದ್ದು ಅಂತ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಕನ್ಕ್ಲೂಷನ್ ಅಲ್ಲ, ಕಂಪ್ಲೀಟ್ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಅವರವರೇ ಲಾಯರ್ಗಳಾಗ್ಬಿಟ್ಟಿದ್ದಾರೆ. ಬಟ್ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಇವ್ರು ನೋಡಿ ಹೇಳಿದ್ದಾರೆ, ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ, ಅವ್ರು ಚೇಂಜ್ ಆಗ್ಬಿಟ್ಟಿದ್ದಾರೆ, ಅವ್ರನ್ನ ಬದಲಾಯಿಸ್ಬಿಟ್ಟಿದ್ದಾರೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಓಕೆ, ಕಾದ್ ನೋಡೋಣ ಏನ್ ಕತೆ ಮುಂದೇನು ಅಂತೇಳಿ. ನೆಕ್ಸ್ಟ್ ಇದೇ ಕಳೆಬರ ಸಿಕ್ಕಿದ್ರು ಕೂಡ SIT ಯಾಕೆ ಸಂಗ್ರಹ ಮಾಡ್ತಾ ಇಲ್ಲ, ಇವ್ರ ಪ್ರಶ್ನೆ ಆಗಿರುವಂತದ್ದು ವಿಠಲ್ ಗೌಡ ಅಂಡ್ ಟೀಮ್. ಇದು ಕಳೆಬರ ಸಿಕ್ಕಿದ್ರು ಕೂಡ ಯಾಕೆ SIT ಅಧಿಕಾರಿಗಳು ಸಂಗ್ರಹ ಮಾಡ್ತಿಲ್ಲ, ಸ್ಥಳೀಯ ಪೊಲೀಸರಿಗೂ ಯಾಕೆ ಮಾಹಿತಿಯನ್ನ ಕೊಟ್ಟಿಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಕೂಡ ಯಾಕೆ ಸಂಗ್ರಹ ಮಾಡ್ತಿಲ್ಲ, ಯಾಕೆ ಇವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಲ್ಲಿ ಇರುವಂತಹ ಸ್ಥಳೀಯ ಪೊಲೀಸರಿಗೆ, ವಿಚಾರಣೆ ಮುಗಿದ ಬಳಿಕೂ ಕೂಡ ವಿಠಲ್ ಹೀಗೆ ಹೇಳಿದ್ಯಾಕೆ, ಮತ್ತಷ್ಟು ಶೋಧ ನಡೆಸೋಕೆ ಒತ್ತಡ ಹೇರುವ ಯತ್ನನ, ಸಾಕಷ್ಟು ಪ್ರಶ್ನೆ ಅನುಮಾನ ಹುಟ್ಟಿಸಿರುವಂತಹ ವಿಠಲ್ ಗೌಡ ಅವರ ಹೇಳಿಕೆ ಯಾಕೆ ಇರಬಹುದು ಎನ್ನುವಂಥದ್ದು. ಹಾಗಾದ್ರೆ ಈ ಪ್ರೆಷರ್ ಹಾಕ್ತಾ ಇರುವಂತದ್ದು ದಿವಿತ್ ಒಂದು ಉನ್ನತ ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇರುವಂತಹ ಸಂಗತಿ ಅಂತ ಹೇಳಿದ್ರೆ, ಈಗ ವಿಠಲ್ ಗೌಡ, ಅಭಿಷೇಕ್ ಇರ್ಬೋದು, ಮನಾಫು, ಟಿ ಜಯಂತ್ ಇವ್ರನ್ನೆಲ್ಲ ತನಿಖೆ ಮಾಡ್ತಾ ಇದ್ರು. ಆದ್ರೆ ಇನ್ನೂರಿಗೂ ಕೂಡ ಗಿರೀಶ್ ಮಟ್ಟಣ್ಣನವರ ತನಿಖೆನೇ ನಡೆಸಿಲ್ಲ ಅಂತೆ. ಕರೀತಾರೆ, ಕರೆದು ಬಿಟ್ಟು ಆಫೀಸರ್ ಕರೆದು ಬಿಟ್ಟು ಅಲ್ಲೊಂದು ರೂಮ್ ಇರುತ್ತೆ, ಚೇರ್ ಇರುತ್ತೆ, ಒಂದು ಬೆಂಚ್ ಹಾಕಿ ಕೂರಿಸ್ಬಿಡ್ತಾರೆ. ಅವರು ಬುಕ್ ಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ, ಇನ್ವೆಸ್ಟಿಗೇಷನ್ ಮ್ಯಾನುವಲ್ ಎನ್ನುವಂತ ಬುಕ್, ಅದನ್ನ ತಗೊಂಡು ಓದ್ತಿರ್ತಾರೆ. ಸೊ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಸಿದ್ಧವಾಗಿರ್ಬೇಕು ಎಲ್ಲ ಅಂತ. ಯಾಕಂದ್ರೆ ಅವರೊಬ್ರು ಮಾಜಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದವರು. ಸೊ ಈಗ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಪ್ರಿಪೇರ್ ಆಗ್ತಾ ಇದ್ರು. ಆದ್ರೆ ತನಿಖೆ ಬೇಗ ಎಲ್ಲ ಒಂದ್ ಕಡೆ ಹಳ್ಳ ಹಿಡಿತಾ ಅಂತ. ಇನ್ನು ತನಿಖೆ ಗಿರೀಶ್ ಮಟ್ಟನ್ ಆಗ್ಬೇಕು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕರೆಸಿ ತನಿಖೆ ಆಗ್ಬೇಕು. ಯಾಕೆ ಇಷ್ಟು ಡಿಲೇ ಆಗ್ತಾ ಇರುವಂತ ಸಂಗತಿ ವಿಠಲ್ ಗೌಡ ಅವರು ಹೇಳ್ತಾ ಇರುವಂತದ್ದು ಕೂಡ ಅದನ್ನೇ. ಈಗ ಕಳೆಬಾರ ಸಿಕ್ತು, ಅದನ್ನೇ ಯಾಕೆ ಸಂಗ್ರಹ ಮಾಡ್ತಾ ಇಲ್ಲ. ಈಗ ಶಿಲಾ ವರ್ಗೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಕರ್ಕೊಂಡು ಹೋಗಿ ಅದನ್ನ ತಗೊಂಡು ಹೋಗ್ಬಿಟ್ಟು FSL ಕಳಿಸ್ಬಿಟ್ಟು ಮತ್ತೊಂದು ಮಗದೊಂದು ಎಲ್ಲವೂ ಇಮಿಡಿಯೇಟ್ ಆಗಿ ಆಗ್ಬೇಕಲ್ಲ, ಯಾಕೆ ಡಿಲೇ ಆಗ್ತಾ ಇದೆ ಅಂತ ಅವರು ಕೂಡ ಪ್ರಶ್ನೆ. ಡಿಲೇ ಯಾಕೆ ಅಂತಂದ್ರೆ ನಿಕೇಶ್, ಬಹುಶಃ ಏನೇನೋ ಇವರಿಗೆ ತುಂಬಾ ಅಂಶಗಳು ಪತ್ತೆ ಆಗ್ತಾ ಇದೆ ಅನ್ಸುತ್ತೆ, ತುಂಬಾ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಅನ್ಸುತ್ತೆ. ಎಲ್ಲೆಲ್ಲಿ ಅಂತ ತನಿಖೆ ಮಾಡ್ತಾರೆ SIT ಅವರು. ಆಮೇಲೆ ಈ ಯೂಟ್ಯೂಬರ್ಗಳ ಹಾವಳಿ ಬೇರೆ, ಒಬ್ಬರ ಮೇಲೆ ಎತ್ಕೊಂಡು ಅವ್ರನ್ನೆಲ್ಲ ಕರೆಸಿ ತನಿಖೆ ಮಾಡಬೇಕು. ಇವರು ಬುಡದಿಂದ ಡೀಪ್ ಆಗಿ ತಗೊಂಡು ಹೋಗ್ತಾ ಇದಾರೆ. ಯಾಕಂದ್ರೆ ನಿಮಗೆ ಒಂದು ವಿಶೇಷ ತಂಡ ರಚನೆ ಆದ್ಮೇಲೆ 90 ದಿನಗಳ ಕಾಲ ಅವಕಾಶ ಇರುತ್ತೆ. ಒಂದು ನಾರ್ಮಲ್ ಪೊಲೀಸ್ ಸ್ಟೇಷನ್ ತನಿಖೆನೆ ನಿಮಗೆ ಯೂಶಲಿ 60 ದಿನಗಳ ಕಾಲ ಅವಕಾಶ ಇರುತ್ತೆ. SIT ಅಂತ ಬಂದಾಗ 90 ದಿನಗಳ ಕಾಲ ಅವಕಾಶ ಇರುತ್ತೆ. ಈಗ ಆಗಿರೋದೇ ಒಂದು ತಿಂಗಳ ಮೇಲೆ 10 ದಿನ ಆಗಿರ್ಬೋದು. ಸೊ ಹೀಗಿರುವಾಗ ತುಂಬಾ ಟೈಮ್ ತಗೊಂಡು ಮಾಡ್ತಾರೆ. ಕಾದ್ ನೋಡೋಣ, ನಾವು ಕೂಡ ಒಂದ್ ಕಡೆಗೆ ಆಗೋದು ಬೇಡ. ಇನ್ನು ಮಿಕ್ಕಿರೋ ಬೈಟ್ ಏನಾರು ಇದೆಯಾ ಅಷ್ಟೇನಾ? ಓಕೆ, ಎಸ್. ಮುಂದಿನ ಕೇಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನೆ ಮಾವುತನ ಕೇಸನ್ನು ಒಂಚೂರು ನೋಡ್ಬಿಡೋಣ.
ಆನೆ ಮಾವುತನ ಕೊಲೆ ಕೇಸ್ SIT ತನಿಖೆಗೆ ಮತ್ತೆ ಸದ್ದು ಮಾಡ್ತಿದೆ. ಡಬಲ್ ಮರ್ಡರ್ ಕೇಸ್ 13 ವರ್ಷದ ಹಿಂದೆ ನಾರಾಯಣ ಮತ್ತು ಯಮುನಾ ಕೊಲೆ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಹೈಕೋರ್ಟ್ ನಲ್ಲಿ ರಿಟ್ ವಾಪಸ್ ಪಡೆದು ದೂರು ಸಲ್ಲಿಸಲಾಗಿದೆ. ಯಾವಾಗ ಶುರುವಾಗುತ್ತೆ ಡಬಲ್ ಮರ್ಡರ್ ತನಿಖೆ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. 2021 ಸೆಪ್ಟೆಂಬರ್ 21ರಂದು ನಡೆದಂತ ಡಬಲ್ ಮರ್ಡರ್ ಇದು. ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಡೈರೆಕ್ಟ್ ಹೋಗ್ಬಿಡಿ, ಪಾಯಿಂಟ್ಸ್ಗೆ ಹೋಗ್ಬಿಡಿ, ಅದರಲ್ಲಿ ಇನ್ನೇನು ಎಕ್ಸ್ಪ್ಲೇನ್ ಮಾಡೋದಿದೆ. ಓಕೆನಾ? ನಾರಾಯಣ ಮತ್ತೆ ಯಮುನಾ ಜೋಡಿ ಕೊಲೆ ಆಗಿತ್ತು. 13 ವರ್ಷ ಆದ್ರೂ ಕೊಲೆ ಆರೋಪಿಗಳು ಪತ್ತೆ ಆಗಿಲ್ಲ. 13 ವರ್ಷ ಆದ್ರೂ ಜಮೀನಿನ ವಿವಾದದಿಂದ ಕೊಲೆ ಎಂಬ ಅನುಮಾನ. ಹೀಗಾಗಿ ಕೇಸ್ ದಾಖಲಿಸಿ ತನಿಖೆ ನಡೆಸುವಂತೆ ದೂರು. ನಿಕೇಶ್, ಈ ಸ್ಟೋರಿ ನಿಮಗೆ ಗೊತ್ತಿದೆ. ನಾರಾಯಣ ಮತ್ತೆ ಯಮುನಾ ಕೇಸು ಯಾವ ರೀತಿಯಾಗಿ ಅದು ಆಗೋಯ್ತು. ಈ ಹಿಂದೆ 2012ರಲ್ಲಿ ಜಮೀನಿಗೋಸ್ಕರ ಹಿಂದೆ ದಣಿಗಳು ಅವ್ರ ತಂದೆ ಕೊಟ್ಟಂತ ಜಮೀನನ್ನ ಇವ್ರು ಹೋಗ್ಬಿಟ್ಟು ವಾಪಸ್ ಕೇಳಿದ್ರು ಅಂತ ಆರೋಪ ಇದೆ. ಅದೆಷ್ಟು ಸತ್ಯನೋ ಅದೆಷ್ಟು ನಿಜನೋ ಗೊತ್ತಿಲ್ಲ, ಬಟ್ ಅದು ತನಿಖೆ ಆಗ್ಲಿ. ಇವರು ವಾಪಸ್ ಕೇಳಿದಂತ ಜಮೀನನ್ನ ಇವ್ರು ವಾಪಸ್ ಕೊಡಲು ಒಪ್ಪದೇ ಇದ್ದಾಗ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು, ಕೊನೆಗೆ ಅವ್ರ ಮನೆಗೆ ಹೋಗಿ ಕಲ್ಲೆತ್ತ ಹಾಕಿ ಏನೋ ಒಂದು ಆಗಿದೆ ಕತೆ ಅಂತ ಹೇಳಿ 13 ವರ್ಷ ಆಗಿದೆ. ಆದರೂ ಕೊಲೆ ಆರೋಪಿಗಳು ಪತ್ತೆ ಆಗಿಲ್ಲ. 2012ರಲ್ಲಿ ನಡೆದಂತ ಡಬಲ್ ಮರ್ಡರ್ ಇದು ಅನ್ನುವಂಥ ಒಂದು ಅನುಮಾನ. ಓಕೆ, ನೋಡುವ ಅದೇನಾಗುತ್ತೆ ಅಂತ. ಎಸ್, ನೆಕ್ಸ್ಟ್. ಓಕೆ, ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ಈ ಬುರುಡೆ ರಹಸ್ಯ SIT ಭೇದಿಸ್ತಾ ಇರುವಂತ ಸಂದರ್ಭದಲ್ಲಿ ತನಿಖೆ ಈಗ ಮತ್ತೆ ಚುರುಕು ಪಡೆದುಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. FSL ನಿಂದ ಧರ್ಮಸ್ಥಳ ಮಣ್ಣಿನ ರಿಪೋರ್ಟ್ ರೆಡಿಯಾಗಿದೆ. ಮುಂದಿನ ವಾರ FSL ವರದಿ SITಗೆ ಸಲ್ಲಿಕೆ ಆಗಲಿದೆ. ಬುರುಡೆ ಗ್ಯಾಂಗ್ಗೆ SIT ಇಂದ ಮತ್ತೆ ಡ್ರಿಲ್ ಬ್ಯಾಕ್ ಟು ಬ್ಯಾಕ್ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಬುರುಡೆ ರಹಸ್ಯ ಭೇದಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಗ್ತಾ ಇರುವಂತ ವಿಚಾರ. ಈಗಾಗಲೇ ಸ್ಪಾಟ್ ಮಹಾಜರ್ಗೆ ಹೋದಂತ ಸಂದರ್ಭದಲ್ಲಿ ಕಳೆಬರ ಸಿಗ್ಬಿಡ್ತು. ಎಲ್ಲಿಂದ ಈ ಬುರುಡೆಯನ್ನ ತೆಗೆದುಕೊಂಡು ಬಂದ್ರು ಅಂತ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಕಳೆಬರ ಕೂಡ ಸಿಕ್ಕಿ ಆಯ್ತು. ಒಂದು ಮಾತ್ರ ಅಲ್ಲ, ಈಗ ಒಂದು ಬುರುಡೆಗೆ ಒಂದು ಅಸ್ಥಿಪಂಜರ ಮಾತ್ರ ಇರುತ್ತಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಸಿಕ್ಕಿವೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು? ಹಾಗಾದ್ರೆ ಬುರುಡೆ ರಿಪೋರ್ಟ್ ಏನಪ್ಪಾ ಅಂತ ಹೇಳಿದ್ರೆ 17 ಜಾಗದಲ್ಲಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಸೊಕೋ ಟೀಮ್ನವರು. ಈಗ ಅಸ್ಥಿಪಂಜರ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಏನು ಸ್ಪಾಟ್ ಬುರುಡೆ ತಗೊಂಡು ಬಂದ್ರಲ್ಲ, ಆ ಸ್ಪಾಟ್ ಇಂದ ಹಿಡಿದು ಬೇರೆ ಬೇರೆ ಜಾಗದಲ್ಲಿ ಎಲ್ಲೆಲ್ಲ ಗುಮಾನಿ ಇದೆ, ಡೌಟ್ ಇದೆ, ಅಲ್ಲೆಲ್ಲವೂ ಹೋಗ್ಕೊಂಡು ಇವರೀಗ ಒಂದಿಷ್ಟು ಮಣ್ಗಳನ್ನ ಸ್ಯಾಂಪಲ್ಗೆ ಸೋಕೋ ಟೀಮ್ನವ್ರು ತೆಗೆದುಕೊಂಡು ಹೋಗಿದ್ದಾರೆ. 120ಕ್ಕೂ ಹೆಚ್ಚು ಸ್ಯಾಂಪಲ್ ಅನ್ನ ಕಲೆ ಹಾಕಿದ್ದಾರೆ ತನಿಖಾ ತಂಡ. ಇವೆಲ್ಲವೂ ಕೂಡ ಕೋರ್ಟಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ 120ಕ್ಕೂ ಹೆಚ್ಚು ಸ್ಯಾಂಪಲ್ ಅನ್ನ ಕಲೆ ಹಾಕಿದ್ದಾರೆ. ಸುಮಾರು 70ಕ್ಕೂ ಹೆಚ್ಚು ಮಣ್ಣಿನ ಸ್ಯಾಂಪಲ್ ಅನ್ನ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ SIT ಅಧಿಕಾರಿಗಳು. ಮೂಳೆಗಳು ಸ್ಥಳದಲ್ಲಿ ಸಿಕ್ಕ ಬಟ್ಟೆ, ಬುರುಡೆ ಪೀಸ್ ಎಲ್ಲವನ್ನು ಕೂಡ ಈಗ ಸ್ಥಳದಲ್ಲಿ ಸಿಕ್ಕಂತ ಮೂಳೆಗಳಿರ್ಬೋದು, ಬುರುಡೆ ಪೀಸು, ಕೆಲವೆಲ್ಲ ಕಳೆಬರಹಗಳು ಇದಾಗಿರ್ತವೆ, ಅಂದ್ರೆ ಒಡೆದೋಗಿರ್ತವೆ, ಮತ್ತೊಂದು ಅಥವಾ ತುಂಡಾಗಿರ್ತವೆ, ಅವೆಲ್ಲವನ್ನೂ ಕೂಡ ತನಿಖೆ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅನುಮಾನಾಸ್ಪದ ವಸ್ತುಗಳನ್ನ ಸಂಗ್ರಹ ಇಟ್ಟಿದೆ ಅಂದ್ರೆ ಟೀಮ್ನವರು ಯಾವ್ದ ಮೇಲೆ ಡೌಟ್ ಇದೆ ಅವೆಲ್ಲವನ್ನೂ ಕೂಡ ಈಗಾಗಲೇ ಟೀಮ್ನವರು ಸಂಗ್ರಹ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ಎಸ್, ಕಾದ್ ನೋಡೋಣ. ಸ್ಯಾಂಪಲ್, ಈ ಸ್ಯಾಂಪಲ್ಲು, ಕೆಂಪು ಮಣ್ಣು, ಮೂಳೆ ಕರಗಿದೆಯಾ, DNA ಎಲ್ಲ ನೋಡ್ತಾ ಇದ್ದಾರೆ. ಇರಲಿ,